ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಕೈ ರುಚಿ ಚಾನಲ್. ನೇತ್ರ ಕೈ ರುಚಿ ಚಾನಲ್ಗೆ ಸ್ವಾಗತ. ಚಪಾತಿಗೆ, ಪೂರಿಗೆ, ದೋಸೆಗೆ ಹಾಗೂ ರೈಸ್ಗೂ ಎಲ್ಲದಕ್ಕೂ ಸೇರಿ ಆಗುವಂತಹ ಮಶ್ರೂಮ್ ಅವರೆಕಾಳು ಗ್ರೇವಿನ ಹೇಗೆ ಮಾಡೋದು ಅಂತ ಇವತ್ತು ನೋಡ್ಕೊಳ್ಳೋಣ. 2 ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ನಾನಿಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ, ಮಸಾಲೆ ತೊಗೊಂಡಿದ್ದೀನಿ. 1 ಕಪ್ ಅವರೆಕಾಳು, ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ತೆಂಗಿನ ತುರಿ, ಬೆಳ್ಳುಳ್ಳಿ 2 ಗಡ್ಡೆ, ಶುಂಠಿ 1 ಇಂಚು, ಟೊಮೆಟೊ 1, ಈರುಳ್ಳಿ 1, ಚಕ್ಕೆ ಲವಂಗ 2, ಹಾಗೆ ಒಗ್ಗರಣೆಗೆ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇವತ್ತು ನಾವು ಅವರೆಕಾಳು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಚಕ್ಕೆ ಲವಂಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಗ್ರೇವಿಗಳಿಗೆಲ್ಲ ಫ್ರೈ ಮಾಡಿ ಹಾಕಿದ್ರೇ ಅದು ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಫ್ರೈ ಮಾಡಿ ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಹಸಿ ವಾಸನೆ ಹೋದ ನಂತರ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಸಾಫ್ಟಾಗಿರೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಚಿಕ್ಕ ಕಪ್ನಲ್ಲಿ ತೊಗೊಂಡಿದ್ದಂಥ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನ ತುರಿ ಜಾಸ್ತಿ ಬಳಸಬಾರ್ದು. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಇದೇ ಪೇಸ್ಟ್ ಜಾಸ್ತಿ ಆಗುತ್ತೆ. ತೆಂಗಿನ ತುರಿ ಏನಿದ್ರು ಟೇಸ್ಟ್ಗೆ ಸ್ವಲ್ಪ ಹಾಕ್ಕೋಬೇಕು. ಈಗ ನೋಡಿ, ತಣ್ಣಗಾದ ನಂತರ ಮಿಕ್ಸಿ ಜಾರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿನಲ್ಲಿ ನೈಸಿ ಇದಕ್ಕೆ ನಾನು 2 ಸ್ಪೂನ್ ಕಡಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಬೇಡ ಅಂದರೆ ಗೋಡಂಬಿಗೆ ಸಹ ಸೇರಿಸ್ಕೋಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ತಿಕ್ನೆಸ್ ಕೂಡ ಬರುತ್ತೆ ಗ್ರೇವಿಗೆ. ಈಗ ನೈಸಿಗೆ ಈ ರೀತಿ ಮಸಾಲೆ ರೆಡಿಯಾಗಿದೆ. ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂದರೂ ಹಾಕ್ಕೋಬೋದು. ಕೆಲವರು ಗ್ರೇವಿಗೆಲ್ಲ ಜಾಸ್ತಿ ಹಾಕ್ಕೊಳ್ತಾರೆ. ನಾನಿಲ್ಲಿ ಎಲ್ಲ ಅಡಿಗೆಗೂ ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಈರುಳ್ಳಿ ಹಾಗೂ ಪುದೀನ ಹಾಕಿ ಫ್ರೈ ಮಾಡಿದ ನಂತರ ಮಶ್ರೂಮ್ ತೊಳೆದು ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮಶ್ರೂಮ್ ಹಾಕಿದ ನಂತರ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ. ನೀವು ಅವರೆಕಾಳು ಜಾಗದಲ್ಲಿ ಬೇಕಾದರೆ ಇಟ್ಕಿದ ಅವರೆ ಹಾಗೂ ಬಟಾಣಿ ಯಾವುದಾದ್ರೂ ಸೇರಿಸ್ಬೋದು. ಕಾರ್ನ್ ಕೂಡ ಸೇರಿಸ್ಬೋದು. ಅವರೆಕಾಳು ಹಾಕಿದ ನಂತರ ಪುಡಿಗಳು, ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಹಾಗೆ ಅರಿಶಿಣ ಪುಡಿ 1/4 ಸ್ಪೂನು ಇದಿಷ್ಟು ಹಾಕ್ಕೊಂಡು ಮಶ್ರೂಮ್ಗೆ ಹಾಗೆ ಅವರೆಕಾಳಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಹಾಗೆ ಟೇಸ್ಟ್ ಬರುತ್ತೆ. ಈಗ ರುಬ್ಬಿರೋ ಮಿಶ್ರಣನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ನಿಮಿಷ ಮಶ್ರೂಮು ಮತ್ತು ಅವರೆಕಾಳು ಎಲ್ಲನೂ ಮಸಾಲೆ ಹಿಡಿಯೋ ತನಕ, ಹಾಗೆ ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ ಅದೇ ಮಸಾಲೆಯಲ್ಲಿ ಫ್ರೈ ಮಾಡಿದ ನಂತರ ಈ ಮಿಕ್ಸಿನೆಲ್ಲ ಮಸಾಲೆ ಅಂಟಿರುತ್ತಲ್ಲ ಒಂದು ಸ್ವಲ್ಪ ತೊಳೆದು ನಿಮಗೆ ಯಾವ ಅದಕ್ಕೆ ಬೇಕು ಗ್ರೇವಿ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೋಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ಗೊಜ್ಜು ಥರ, ಸಾಂಬಾರು ಥರ ತೆಳುಗೂ ಇರಬಾರ್ದು. ಇದು ಗ್ರೇವಿ ಅದಕ್ಕೆ ಇದ್ದರೆ ಸಾಕಾಗುತ್ತೆ ಮೀಡಿಯಮ್ನಲ್ಲಿ. ಇದು ಚಪಾತಿಗೆ, ಪೂರಿಗೆ, ದೋಸೆಗೆ ಹಾಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಗ್ರೇವಿ. ಇದನ್ನು 1 ವಿಷಲ್ ಬರ್ಸಿದ್ರೆ ಸಾಕು. ತುಂಬಾ ಸಾಫ್ಟಾಗಿ ಹೋಗ್ಬಿಡುತ್ತೆ ಮಶ್ರೂಮು. ಹಾಗಾಗಿ ಅದು ಜಸ್ಟ್ ಕುಕ್ಕಾದರೆ ಸಾಕು. ಅವರೆಕಾಳು ಹಸಿ ಇರೋದ್ರಿಂದ ಬೇಗನೆ ಕುಕ್ಕಾಗಿರುತ್ತೆ. ಈಗ ನಮ್ಮ ಅವರೆಕಾಳು ಹಾಗೂ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಯಾವುದಕ್ಕಾದ್ರೂ ಕಾಂಬಿನೇಷನ್ಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಶ್ರೂಮು ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ, ಹಾಗೂ ಕರಗಿಲ್ಲ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ರೆ ಅದು ಕುಕ್ಕರ್ಗೆ ಹಾಕಿರ್ತೀವಲ್ಲ ಅದು ಕೈಗೆ ಸಿಗೋದಿಲ್ಲ, ಅಷ್ಟು ಸಾಫ್ಟಾಗಿ ಸಣ್ಣಕ್ಕೆ ಆಗಿಬಿಟ್ಟಿರುತ್ತೆ. ಈಗ ನೋಡಿ, ಮಶ್ರೂಮ್ ಹಾಗೂ ಅವರೆಕಾಳು ಗ್ರೇವಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಯಾರಾದರೂ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಇನ್ನಷ್ಟು ಈಸಿ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ಮತ್ತಷ್ಟು ರೆಸಿಪಿ ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತೆ.
ದಯವಿಟ್ಟು ಹೇಗಿತ್ತು ರೆಸಿಪಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.